ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ಕಾರ್ಮಿಕ ಅಂದರೆ ಕೇವಲ ಕೆಲಸಗಾರನಲ್ಲ, ಕಾರ್ಮಿಕ ದೇಶದ ಶಿಲ್ಪಿ. ಕಾರ್ಮಿಕನ ಬೆವರ ಹನಿ ದೇಶದ ಅಭಿವೃದ್ಧಿ. ಇವತ್ತು ನಿಮ್ಮ ಸುಮನ್ ಟಿವಿ ಕನ್ನಡ ಈ ದೇಶದ ಶಿಲ್ಪಿಯ ಕಥೆಯನ್ನು ಕೇಳೋಕೆ ಬಂದಿದೆ. ನೋಡಿ, ನಮ್ಮ ಮುಂದೆ ಕಾಣಿಸ್ತಾ ಇದ್ದಾರೆ. ಇವರು ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಕೂಡ ಹೌದು. ಇವರು ಕೆಲಸವನ್ನು ಮಾಡ್ತಾ ಇಲ್ಲ, ಇಡೀ ದೇಶವನ್ನು ಕಟ್ತಾ ಇದ್ದಾರೆ. ಸೊ ಇವರು ಎಲ್ಲಿನವರು, ಎಷ್ಟು ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ, ಇವರ ಜೀವನ ಹೇಗಿದೆ ಅನ್ನೋದನ್ನು ಇವರಿಂದನೇ ಮಾಹಿತಿಯನ್ನು ಪಡೆಯೋಣ. ಅವರನ್ನೇ ಮಾತನಾಡ್ಸೋಣ. ಬನ್ನಿ ಅಣ್ಣ, ನಮಸ್ತೆ. ಬನ್ನಿ 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 ನಮಸ್ತೆ. ನಮಸ್ತೆ ರೀ. ಏನು ಹೆಸರು? ನಿಂಗಪ್ಪ ರೀ. ನಿಂಗಪ್ಪ. ಯಾವರು? ನಮ್ದು ಯಾದಗಿರಿ. ಹೌದಾ? ಎಷ್ಟು ವರ್ಷಗಳಿಂದ ಈ ಕೆಲಸ ಮಾಡ್ತಾ ಇದ್ರಿ? 2 ವರ್ಷ ಆಯ್ತು ರೀ. 2 ವರ್ಷ ಆಯ್ತು. 2 ವರ್ಷ. ಹೆಂಗಿದೆ ಜೀವನ, ಹೆಂಗ್ ನಡೀತಾ ಇದೆ? ನೋಡ್ರಿ ಸಲ. ಬಿಸಿಲು ಬೇರೆ ಜಾಸ್ತಿ ಇದೆ. ಈ ಬಿಸಿಲಲ್ಲಿ ಈ ಕಲ್ಲಿನ ಕೆಲಸ ಮಾಡ್ತಾ ಇದ್ರಿ, ಎಷ್ಟು ಕಷ್ಟ ಆಗ್ತಾ ಇದೆ? ಬಿಸಿಲಾಗ ಆಗ್ತದ್ರಿ ಕಷ್ಟ ಮತ್ತೆ ಕಷ್ಟ ಆಗ್ತದ. ಬರೀ ಈ ಕೆಲಸ ಮಾಡ್ಲಿಕ್ಕೆ ಬೆಂಗಳೂರಿಗೆ ಬಂದಿರೋದಾ ನೀವು? ಬಂದಿರೋರು ಮತ್ತೆ ಇದೇ ಮಾಡೋದು. ಏನು ಇಡೀ ಕುಟುಂಬ ಬಂದಿರೋದಾ ಅಥವಾ ನೀವೊಬ್ಬರೇ ಬಂದಿರೋ? ಕುಟುಂಬ ಫ್ಯಾಮಿಲಿ ಆದ. ಎಷ್ಟು ಕೊಟ್ಟು ಸಿಗುತ್ತೆ ಕೂಲಿಯಲ್ಲಿ? ಕೂಲಿ 900 ಕೊಡ್ತಾರೆ. 900 ಕೊಡ್ತಾರೆ ದಿನಕ್ಕೆ. ಸಾಕಾಗ್ತಾ ಇದೆಯಾ? ಜೀವನ ನಡೀತಾ ಇದೆಯಾ ಅದರಲ್ಲಿ? ಮಾಡ್ಬೇಕ್ರಿ. ಏನನ್ನ ಬೇರೆ ಮಕ್ಳು ಇಬ್ಬರಾರ್ರಿ, ನಾವು ಮತ್ತೆ ಹೆಂಗನ ನಡ್ಸ್ಬೇಕಲ್ರಿ ಜೀವನ. ಈಗ ಈ ರೀತಿ ಕೆಲಸ ಮಾಡೋರಿಗೆಲ್ಲನೂ ಗೌರ್ಮೆಂಟ್ ಇಂದ ಒಂದಿಷ್ಟು ಸ್ಕೀಮ್ಸ್ ಎಲ್ಲ ಬರುತ್ತೆ, ಕಾರ್ಡ್ಗಳೆಲ್ಲ ಕೊಡ್ತಾರೆ, ಒಂದಿಷ್ಟು ಪೆನ್ಷನ್ ಅಂತ ಕೊಡ್ತಾರೆ. ಏನಾದ್ರೂ ಸಿಗ್ತಾ ಇದೆಯಾ ನಿಮ್ಗೆ? ಅದೇನು ಸಿಗಲ್ಲ. ಸಿಗಲ್ಲ ಅಲ್ಲ. ಈಗ ನೋಡಿ, ಈಗ ನಿಮ್ಮಂತ ಈ ರೀತಿ ಕೆಲಸ ಮಾಡ್ತಾರಲ್ವಾ ಕೂಲಿ ಕಾರ್ಮಿಕರಿಗೆ, ಕಾರ್ಮಿಕ ಇಲಾಖೆಯಿಂದ ಒಂದು ಕೆಲಸ ಇದೆ. ಏನಂದ್ರೆ ಅವ್ರ ಮಕ್ಕಳು ಓದ್ಕೊಳ್ಳಿಕ್ಕೆ ಒಂದಿಷ್ಟು ಕ್ಯಾಂಪ್ಗಳು ಕೊಡ್ತಾ ಇದ್ದಾರೆ, ಅವ್ರ ಮಕ್ಕಳಿಗೆ ಅಂತಾನೆ ಒಂದಿಷ್ಟು ಯೋಜನೆಗಳು ಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ಏನು ಸಿಗ್ತಾ ಇದೆಯೋ ಇಲ್ವೋ? ಏನ್ರಿ, ಏನು ಸಿಗಲ್ಲ. ಏನು ಸಿಗಲ್ಲ. ಈಗ ದಿನಕ್ಕೆ ಕೆಲಸ ಸಿಗುತ್ತಾ ಕಂಟಿನ್ಯೂಸ್ ಆಗಿ ಅಥವಾ ಹುಡುಕ್ಬೇಕಾ, ಹೆಂಗೆ? ಇಲ್ರಿ, ಸಿಗ್ತಾವ್ರಿ, ಕಂಟಿನ್ಯೂ ಸಿಗ್ತಾವೆ. ಅಲ್ಲೆಲ್ಲ ನಮ್ದು ಪಾಪೆಟ್ ಪಾಳೆ ಅಲ್ರಿ, ಅಲ್ಲಿ ಎಲ್ಲ ನಾವು ಅಲ್ಲಿ ಒಂದು ಟೀಮ್ ಆದ್ರೆ ಅಲ್ಲಿ ಬಂದು ಕರ್ಕೊಂಡು ಹೋಗ್ತಾರೆ. ಎಷ್ಟು ಜನ ಇದ್ದಾರೆ ಟೀಮಲ್ಲಿ? ಒಂದು 40-50 ಜನ ಇರು. ಅಲ್ಲಿ ನಿಮ್ಗೆ ಈಗ ಬೇರೆ ಊರಿಂದ ಬರೋರ್ಗು ಕೂಡ ಕಾರ್ಮಿಕ ಇಲಾಖೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಕ್ಯಾಂಪ್ಗಳು ಕೊಟ್ಟಿದ್ದಾರೆ, ಕ್ಯಾಂಪ್ಗಳು ಹಾಕ್ತಾರೆ ನಿಮ್ಗೆ. ಆ ರೀತಿ ಕ್ಯಾಂಪ್ಗಳು ಏನಾದ್ರು ಇದೆಯಾ? ಮಾಡಿದ್ರೆ ಅಲ್ಲಿ ಪಾಪೆಟ್ ಪಾಳ್ಯದಲ್ಲಿ ಮಾಡಿದ್ರೆ ಕ್ಯಾಂಪ್ ಸಿಗುತ್ತದೆ. ಕಾರ್ಡ್ಗಳು ಮಾಡ್ತಾರೆ ಕೆಲವೊಬ್ರು ಮಾಡಿದ್ರೆ. ಓಕೆ, ಜೀವನ ಹೆಂಗಿದೆ? ಹೋಗ್ಲಿ, ಜೀವನ ಹಿಂಗೆ ನೋಡ್ರಿ. ಕಾರ್ಮಿಕರು ಅಂತ ಹೇಳಿದ್ರೆ ಒಂದ್ ಮಾತಿದೆ, ಕಾರ್ಮಿಕರು ಅಂತ ಹೇಳಿದ್ರೆ ಬರೀ ಕೆಲಸ ಮಾಡೋರಲ್ಲ, ನೀವು ದೇಶನ ಕಟ್ತಾ ಇದ್ರಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ದೇಶ ಎಲ್ಲ ಈಗ ಬಂದವರೆಲ್ಲ ಏನ್ ಮಾಡ್ತಾರೆ, ರಸ್ತೆ ಹೇಗಿದೆ ಹೆಂಗೆಲ್ಲ ನೋಡ್ತಾ ಇದ್ರಿ, ಅದನ್ನ ಕೆಲಸ ನೀವು ಮಾಡ್ತಾ ಇದ್ರಿ. ಏನ್ ಅನ್ಸ್ತಾ ಇದೆ? ಹಿಂಗೆ ನೋಡ ಮಾಡ್ಬೇಕಲ್ರಿ, ಕಷ್ಟ ಇದ್ರಿ ಅದನ್ನ ಮಾಡ್ಬೇಕಲ್ರಿ. ಸರಿ, ಒಂದು ನಿಮಿಷ ಇರಿ. ನಮ್ಮ ಸುಮನ್ ಟಿವಿ ಕನ್ನಡದಿಂದ ನಿಮ್ಗೆ ಒಂದು ಸಣ್ಣ ಕಾಣಿಕೆ. ಅಂದ್ರೆ ನಿಮ್ ಜೀವನ ನಡೀತಾ ಇದೆ, ಕಷ್ಟದಲ್ಲಿ ನಡೀತಾ ಇದೆ ಕೂಲಿ ಕಾರ್ಮಿಕರು ಅಂದ್ರೆ, ಆದ್ರೂ ಕೂಡ ನಿಮ್ಗೆ ನಮ್ಮ ಸುಮನ್ ಟಿವಿಯಿಂದ ಒಂದು ಕಿಟ್ ಕೊಡ್ತೀವಿ. ಓಕೆನಾ? ಏನೋ ದೊಡ್ಡದ ಗಿಫ್ಟ್ ಅಂತ ಅಲ್ಲ, ಸರಿನಾ? ತಗೊಳ್ಳಿ, ಪ್ರೀತಿಯಿಂದ ತಗೊಳ್ಳಿ. ಎಸ್ ವೀಕ್ಷಕರೇ, ನಿಮ್ಮ ಸುಮನ್ ಟಿವಿ ಕನ್ನಡದಿಂದ ಕೂಲಿ ಕಾರ್ಮಿಕರಿಗೆ ಒಂದು ಸಣ್ಣ ಗಿಫ್ಟ್ ಅನ್ನ ಕೊಡ್ತಾ ಇದ್ವಿ. ಇದು ಆಹಾರದ ಕಿಟ್ ಇರುತ್ತೆ. ಸೊ ಒಂದು ಅಟ್ಲೀಸ್ಟ್ ಒಂದು ವಾರಕ್ಕಾದ್ರೂ ಇವ್ರ ಜೀವನ ನಡೆಯುತ್ತೆ ಅಂತ ಹೇಳಿ. ಸರ್ ತಗೊಳ್ಳಿ, ಪ್ರೀತಿಯಿಂದ ತಗೊಳ್ಳಿ, ನಮ್ ಗಿಫ್ಟ್ ಇದು. ನಮಸ್ತೆ. ಏನ್ ಅನ್ಸ್ತಾ ಇದೆ ಹೇಳಿ? ಜೀವನ ನಡೆಸ್ತದಿವ್ರಿ, ಹೆಂಗಾದ್ರೂ ಮಾಡಿ ಮತ್ತೆ ನಡ್ಸ್ಬೇಕಲ್ರಿ. ಸುಮನ್ ಟಿವಿ ಕನ್ನಡಕ್ಕೆ ಧನ್ಯವಾದಗಳು. ನಿಮ್ಮ ಹೆಸರು ಹೇಳಿ? ನಿಂಗಪ್ಪ ರೀ. ಥ್ಯಾಂಕ್ಸ್. ವೀಕ್ಷಕರೇ, ಕೈಯಲ್ಲಿ ಆಗಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ, ಜೀವನವನ್ನ ಸಾಗಿಸ್ತಾ ಇರಬೇಕು. ಸೊ ಬದುಕು ಕೂಡ ಹೋಗ್ತಾ ಇದೆ, ದೇಶ ಬೆಳೀತಾ ಇದೆ. ದೇಶ ಬೆಳೀತಾ ಇದೆ ಅಂತ ಹೇಳಿದ್ರೆ ಅದರ ಅರ್ಥ ಇಲ್ಲಿ ಕೆಲಸ ಮಾಡೋರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದೇಶದ ಅಭಿವೃದ್ಧಿಗೆ ಈ ಕಾರ್ಮಿಕರು ಕೂಡ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಸುಮನ್ ಟಿವಿ ಆಶಯ ಇಷ್ಟೇನೆ, ಕೆಲಸಗಾರ ಕಾರ್ಮಿಕ ಅಂತ ಹೇಳಿದ್ರೆ ಕೇವಲ ಕೆಲಸಗಾರ ಅಲ್ಲ, ಆತ ದೇಶದ ಶಿಲ್ಪಿ. ನಿಮ್ಮ ಸುಮನ್ ಟಿವಿಯ ಕಳಕಳಿ ಮನವಿ ಇಷ್ಟೇನೆ, ಕಾರ್ಮಿಕರು ಅಂದರೆ ಕೇವಲ ಕೆಲಸಗಾರರಲ್ಲ, ಅವರು ದೇಶದ ಶಿಲ್ಪಿಗಳು. ಅವರಿಗೆ ಕನಿಷ್ಠ ಗೌರವವನ್ನು ಕೊಡಬೇಕಾಗುತ್ತೆ. ಆ ಗೌರವವನ್ನು ಅವರಿಗೆ ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.